ಫೈಬರ್ ದೋಟಿಯಲ್ಲಿ ಬೇರೆ ಬೇರೆ ಮಾದರಿಗಳಿದ್ದಾವೆ. ಇದೊಂದು ಸಣ್ಣ ದೋಟಿ, ಇದು ನೋಡಿ, ಇದು ನಾವು ಗ್ರಾಹಕರಿಗೆ 2,500ಕ್ಕೆ ಕೊಡ್ಬೋದು. ಇದಕ್ಕೆ ವ್ಯತ್ಯಾಸ ಅಂತ ಹೇಳಿದ್ರೆ ಮೆಟೀರಿಯಲ್ ಅಲ್ಲಿ ವ್ಯತ್ಯಾಸ ಇದೆ. ವಿದ್ಯುತ್ ಪೂರ್ಣ ವಿದ್ಯುತ್ ನಿರೋಧಕ. ಫೈಬರ್ ಅಲ್ಲಿ ನಾವು ಲ್ಯಾಡರ್ ಅನ್ನು ಕೂಡ ಮಾಡುವಂತ ಯೋಚನೆಯಲ್ಲಿ ಇದ್ದೇವೆ. ಈಗ ಮಾದರಿಗಳನ್ನು ಮಾಡಿಕೊಂಡು ಇಟ್ಟಿದ್ದೇವೆ. ಅದು ನೋಡಿ ಸರ್, ನಮ್ಮಲ್ಲಿ ವಿಶೇಷವಾಗಿ ಒಂದು ಈ ಹಾರೆಗಳಿಗೆ ಹಾಕುವಂತ ಕಣೆ, ಈಗ ಇದು ಯೂಶುವಲ್ ಆಗಿ ನಾವು ಕಾಡಿನಿಂದಲೇ ಸಂಗ್ರಹ ಮಾಡ್ತಾ ಇದ್ದದ್ದು. ಒಂದು ಹಾಲನ್ನು ಇದಕ್ಕೆ ಮಾಡಿ ಒಂದು ದಿವಸದ ಕೆಲಸ ಇದು. ಇದು ಫೈಬರ್ ಅಲ್ಲಿ ಇದನ್ನು ನಾವು ಅಭಿವೃದ್ಧಿಪಡಿಸಿದ್ದೇವೆ. ಇದು ಅತ್ಯಂತ ಸುಲಭದಲ್ಲಿ ಒಂದು ರೈತರಿಗೆ ಇದು ಒಂದು ಕಣೆಗಳು ಸಿಗ್ತವೆ. ಸುಲಭ ಇಲ್ಲ. ಹೌದು, ಇದನ್ನು ಹಾಕಿಕೊಳ್ಳುವಂತ ವಿಧಾನ ಕೂಡ ಇದಕ್ಕೆ ಬೇರೆ ಏನು ಇದರಲ್ಲಿ ಕಷ್ಟ ಇಲ್ಲ ನೋಡಿ. ಹೀಗೆ ಲಾಕಿಂಗ್ ಸಿಸ್ಟಮ್ ಅಲ್ಲಿ ಇರುವಂತದ್ದು. ಸಿರಿ ಡಿಜಿಟಲ್ ನ್ಯೂಸ್ನ ಎಲ್ಲ ವೀಕ್ಷಕ ಬಾಂಧವರಿಗೆ ನಮಸ್ಕಾರಗಳು. ನಾನು ವಿಶ್ವನಾಥ ನಡುತೋಟ, ನಿವೃತ್ತ ಉಪನ್ಯಾಸಕ ಸುಬ್ರಹ್ಮಣ್ಯ. ಇವತ್ತು ನಮ್ಮ ಏನು ಭಾರತ ದೇಶವು ಕೃಷಿ ಪ್ರಧಾನವಾದಂಥ ದೇಶವಾಗಿ ಇದ್ದು ಕೃಷಿಕರಿಗೆ ನಾವು ಹೆಚ್ಚಿನ ಮಾನ್ಯತೆಯನ್ನು ನೀಡುತ್ತಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಕಡಬ ತಾಲೂಕಿನ ಕಡಬ ಕೇಂದ್ರದಲ್ಲಿ ಹೈಡ್ರೋಮೆಟ್ರಿಕ್ಸ್ ಉದ್ಯಮ ಸಂಸ್ಥೆಯನ್ನು ಪ್ರಾರಂಭಿಸಿದಂತಹ ಚೇತನ್ ದೇವಸ್ಯ ಇವರೊಂದಿಗೆ ಕೆಲವು ವಿಚಾರಗಳನ್ನು ಮತ್ತು ಏನು ನೂತನ ಪರಿಷ್ಕಾರಗಳು ಮತ್ತು ನೂತನ ಉಪಕರಣಗಳನ್ನ ಕೃಷಿಕರಿಗೆ ಪರಿಚಯ ಮಾಡಲಿಕ್ಕೆ ತೆರಳುತ್ತಿದ್ದೇವೆ. ನಮಸ್ಕಾರ ಚೇತನ್ ದೇವಸ್ಯ ಅವರಿಗೆ. ನಾವು ಇವತ್ತು ಕಡಬದ ನಿಮ್ಮ ಈ ಕೇಂದ್ರಕ್ಕೆ ಬಂದಿದ್ದೇವೆ. ನಿಮ್ಮ ಇಲ್ಲಿ ಇದನ್ನು ನೋಡಿದಾಗ ನಮಗೂ ಖುಷಿ ಆಯಿತು. ಭಾರತ ಕೃಷಿ ಪ್ರಧಾನವಾದ ದೇಶವಾಗಿದ್ದರಿಂದ ರೈತರಿಗೆ ಬಹಳಷ್ಟು ಒಳ್ಳೊಳ್ಳೆ ಆವಿಷ್ಕಾರಗಳನ್ನು ಮತ್ತು ಹೊಸ ಉಪಕರಣಗಳನ್ನು ತಾವು ಇಲ್ಲಿ ಮಾಡಿದ್ದೀರಿ. ಇದು ಯಾವ್ಯಾವ ಉಪಕರಣಗಳನ್ನು ಮಾಡಿದಿರಿ ಮತ್ತು ಇದು ರೈತರಿಗೆ ಯಾವ ರೀತಿಯ ಪ್ರಯೋಜನ ಬರುತ್ತದೆ ಎಂಬುದನ್ನು ತಮ್ಮಿಂದಲೇ ಕೇಳಿ ತಿಳ್ಕೊಳ್ಳುವಂತ ಈ ಸಂದರ್ಭದಲ್ಲಿ ತಮ್ಮನ್ನ ಸ್ವಾಗತಿಸಿದ್ದೇನೆ. ಚೇತನ್ ದೇವಸ್ಯ ಅವರೇ, ನೀವು ದೇವಸ್ಯ ಹೈಡ್ರೋಮೆಟ್ರಿಕ್ ಸಂಸ್ಥೆಯನ್ನ ಕಡಬದಲ್ಲಿ ಹುಟ್ಟಾಕ್ಲಿಕ್ಕೆ ಕಾರಣ ಏನು ಮತ್ತು ನಿಮ್ಮ ಉದ್ದೇಶ ಏನು? ದೇವಸ್ಯ ಹೈಡ್ರೋಮೆಟ್ರಿಕ್ ಹುಟ್ಟಾಕ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ, ನಾವು ಬೇರೆ ಬೆಂಗಳೂರು ಇಂಥ ಕಡೆಗಳಲ್ಲಿ ನಾವು ನಮ್ಮ ಸಂಸ್ಥೆ ನಡೆಸ್ತಾ ಇರುವಂತ ಸಂದರ್ಭದಲ್ಲಿ ಮುಖ್ಯವಾಗಿ ಕಾರಣ ಅಂದ್ರೆ ಕೋವಿಡ್ ಬಂದ ನಂತರ ಅಲ್ಲಿನ ಜೀವನ ತುಂಬಾ ಕಷ್ಟ ಆಯ್ತು. ಆಮೇಲೆ ಊರಿಗೆ ಬರುವಂತ ಪರಿಸ್ಥಿತಿ. ಊರಿಗೆ ಬಂದಾಗ ಇಲ್ಲಿ ಏನಾದರೂ ಒಂದು ನಾವು ನಮ್ಮ ಬಿಸ್ನೆಸ್ ಫೀಲ್ಡ್ ಅಲ್ಲಿ ಇದ್ದದಕ್ಕೆ ನಮಗೆ ಏನಾದರೂ ಒಂದು ಮಾಡುವಂತ ಹೇಳುವಂತ ಒಂದು ಹುಮ್ಮಸ್ಸಿನಿಂದ ಮಾಡಿದ್ದು ಸಂಸ್ಥೆ ಹುಟ್ಟಾಕಿದ್ದು. ಮೊದಲ ಬಾರಿಗೆ ಸಂಸ್ಥೆಯನ್ನು ಹುಟ್ಟಾಕಿದ್ದು ಅಂತ ಹೇಳಿದ್ರೆ, ನಾವು ಹೈಡ್ರೋಲಿಕ್ ಸೆಗ್ಮೆಂಟ್ ಅಲ್ಲಿ, ಅಂದ್ರೆ ಈ ಅರ್ತ್ ಮೂವಿಂಗ್ಸ್ ಇದರಲ್ಲಿ ಬರುವಂತ ಹೈಡ್ರೋಲಿಕ್ ಹೋಸ್ಗಳನ್ನು ತಯಾರು ಮಾಡುವಂತ ಒಂದು ಉದ್ದೇಶದಿಂದ ಸ್ಥಾಪನೆ ಮಾಡಿದ್ದು. ತದನಂತರದಲ್ಲಿ ನಮಗೆ ಅದೆಲ್ಲ ಒಂದು ಮಿತಿಯಲ್ಲಿ ಇರುವಂತ ಒಂದು ಬಿಸ್ನೆಸ್. ನಂತರ ಇಲ್ಲಿ ಕೃಷಿ ಪ್ರಧಾನ ಪ್ರದೇಶ, ಕರಾವಳಿ ಮಲೆನಾಡು ಪ್ರದೇಶದಲ್ಲಿ ಕೃಷಿ ಪ್ರಧಾನ. ನಮ್ಮದು ಕೂಡ ಕೃಷಿ ಬ್ಯಾಕ್ ಗ್ರೌಂಡ್ ಆಗಿರೋದಕ್ಕೆ ನಮಗೆ ಕೃಷಿಯಲ್ಲಿ ಏನಾದರೂ ಹೊಸ ತಂತ್ರಜ್ಞಾನಗಳನ್ನು ಇದು ಮಾಡುವಂತ ಅಳವಡಿಸಿಕೊಳ್ಳುವಂತ ಒಂದು ಉದ್ದೇಶದಿಂದ ಇಂಥ ಹೊಸ ಐಡಿಯಾಗಳನ್ನು ನಾವು ವರ್ಷದಿಂದ ವರ್ಷಕ್ಕೆ ಒಂದೊಂದಾಗಿ ನಾವು ಅಭಿವೃದ್ಧಿಪಡಿಸ್ತಾ ಇದ್ದೇವೆ. ಒಳ್ಳೆಯದು. ಈಗ ನೀವು ನಿಮ್ಮಲ್ಲಿರ್ತಕ್ಕಂಥ ಕೃಷಿಕರಿಗೆ ಆಗುವಂತ ಉಪಕರಣಗಳು ಯಾವುದೆಲ್ಲ ಇದೆ, ಯಾವ್ಯಾವ ಉಪಕರಣಗಳನ್ನು ಯಾವ್ಯಾವ ರೀತಿಯ ಪ್ರಯೋಜನ ಕೃಷಿಕರಿಗೆ ಆಗ್ತದೆ ಎಂಬುದನ್ನು ಹೇಳ್ಬೋದಾ? ನಾವು ಇವಾಗ ಸದ್ಯಕ್ಕೆ ನಮ್ಮಲ್ಲಿ ಈಗ ಮಳೆಗಾಲದಲ್ಲಿ ಹೆಚ್ಚಾಗಿ ಕಾಡುವಂಥದ್ದು ಕೊಳೆ ರೋಗದ ಸಮಸ್ಯೆ ನಮ್ಮಲ್ಲಿ. ಅದಕ್ಕೆ ಮುಖ್ಯವಾಗಿ ಅದಕ್ಕೆ ಬೇಕಾದಂತ ಒಂದು ಕೊಳೆ ರೋಗಕ್ಕೆ ಔಷಧಿ ಹೊಡೆಯುವಂತದ್ದು ಒಂದು ದೋಟಿಯನ್ನು ಅಭಿವೃದ್ಧಿಪಡಿಸಿದ್ದೇವೆ. ಆ ದೋಟಿಯಲ್ಲಿ ವಿವಿಧ ತರಹದ ದೋಟಿಗಳು ಮತ್ತು ಅದರ ಒಂದು ಪ್ರಯೋಜನ ಕೃಷಿಕರಿಗೆ ಯಾವ ರೀತಿ ಆಗ್ತದೆ ಎಂಬುದನ್ನು ತಾವು ತಿಳಿಸ್ತೀರಾ? ನಮ್ಮಲ್ಲಿ ಅಡಿಕೆ ಕೃಷಿಕರು, ಅಡಿಕೆ ಬೆಲೆಗೆ ಬೇಕಾಗುವಂಥದ್ದು ಅಡಿಕೆ ಕೃಷಿಕರಿಗೆ ಒಂದು ಕೊಳೆ ರೋಗಕ್ಕೆ ಔಷಧಿ ಸಿಂಪರಣೆ ಮತ್ತೆ ಕೊಯ್ಲು. ಅದಕ್ಕೆ ಕೊಯ್ಲಿಗೂ ಮತ್ತೆ ಸಿಂಪರಣೆಗೆ ಎರಡಕ್ಕೂ ಆಗುವಂಥದ್ದು ಒಂದು ಫೈಬರ್ ಮೆಟೀರಿಯಲ್ ಅಲ್ಲಿ ಒಂದು ದೋಟಿಯನ್ನು ನಾವು ಅಭಿವೃದ್ಧಿಪಡಿಸಿದ್ದೇವೆ. ಸರಿ, ಒಳ್ಳೆಯದು. ಚೇತನ್ ರವರೇ, ನಾವು ಬಹಳಷ್ಟು ಸಂಸ್ಥೆಗಳನ್ನು ನೋಡಿದ್ದೇವೆ. ಅಲ್ಲಿ ಈ ಅಲ್ಯೂಮಿನಿಯಂ ದೋಟಿಗಳನ್ನು ಮಾಡ್ತಿದ್ರು, ಅಥವಾ ಕಾರ್ಬನ್ ದೋಟಿಗಳನ್ನು ಅಥವಾ ಐರನ್ ದೋಟಿಗಳನ್ನು ನೋಡಿದ್ದೇವೆ. ಅದು ನಮ್ಮ ಕೃಷಿಕರಿಗೆ ಕೆಲವು ಅಪಘಾತಗಳನ್ನು ಕೂಡ ತಂದದನ್ನು ನಾವು ಕೇಳಿದ್ದೇವೆ. ಮಾತ್ರ ಅಲ್ಲ, ಆಗ್ತಾನೂ ಇದೆ. ಆ ರೀತಿಯಲ್ಲಿ ನೀವು ಫೈಬರ್ ದೋಟಿಗಳನ್ನು ಮಾಡಿದ್ದೀರಿ ಅಂದ್ರೆ ಇದು ನಿಜವಾಗಿ ಪ್ರಶಂಸನೀಯ. ಹೌದು, ನೀವು ಕೇಳಿದಾಗೆ ಸರ್, ಅಲ್ಯೂಮಿನಿಯಂ ಮತ್ತೆ ಕಬ್ಬಿಣದಲ್ಲಿ ಅದು ವಿದ್ಯುತ್ ವಾಹಕಗಳು. ಫೈಬರ್ ವಿದ್ಯುತ್ ವಾಹಕ ಅಲ್ಲ, ಫೈಬರ್ ಅಲ್ಲಿ ವಿದ್ಯುತ್ ಬರುವುದಿಲ್ಲ. ಅಲ್ಯೂಮಿನಿಯಂ ಅಲ್ಲಿ ಕೂಡ ಇಲ್ಲಿ ಪಂಚಶ್ರೀ ದೋಟಿ ಅಂತ ನಮ್ಮ ಗೆಳೆಯರು ಇಲ್ಲಿ ಪೊಲಿಯುನಲ್ಲಿ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅವರದ್ದು ಕೂಡ ಅಲ್ಯೂಮಿನಿಯಂನಲ್ಲಿ ಕೂಡ ಒಳ್ಳೆ ರೀತಿಯ ದೋಟಿಗಳನ್ನು ಮಾಡಿದ್ದಾರೆ. ಇದಕ್ಕೆ ವ್ಯತ್ಯಾಸ ಅಂತ ಹೇಳಿದ್ರೆ ಮೆಟೀರಿಯಲ್ ಅಲ್ಲಿ ವ್ಯತ್ಯಾಸ ಇದೆ. ಪೂರ್ಣ ವಿದ್ಯುತ್ ನಿರೋಧಕ, ಅದೇ ವ್ಯತ್ಯಾಸ ಇದೆ. ಅದು ವಿದ್ಯುತ್ ಲೈನ್, ತೋಟದಲ್ಲಿ ವಿದ್ಯುತ್ ಲೈನ್ ಹೋದಾಗ ಏನೋ ತಾಗಿದ್ರು ಕೂಡ ಏನು ತೊಂದರೆ ಇಲ್ಲ. ಅದು ಎಷ್ಟೇ ಫೀಟ್ ಅಲ್ಲಿ ಎತ್ತರದಲ್ಲಿದ್ರು ಕೂಡ ಏನು ಪ್ರಾಬ್ಲಮ್ ಇಲ್ಲ. ಈಗ ಫೈಬರ್ ದೋಟಿಯಲ್ಲಿ
ನಮಗೆ ಎಷ್ಟು ಫೀಟ್ ಇಂದ ಅಂದ್ರೆ ಎಷ್ಟು ಕೆಳಗಿಂದ ಎಷ್ಟು ಮೇಲಿನವರೆಗೆ ಫೀಟ್ ವರೆಗೆ ದೋಟಿಗಳು ಲಭ್ಯ? ಫೈಬರ್ ನಮ್ಮಲ್ಲಿ ಇರುವಂತ ಮಾದರಿಗಳು 18 ಫೀಟ್ ಇಂದ 18 ಫೀಟ್ ಇದೆ, 25 ಫೀಟ್ ಇದೆ, ಮತ್ತೆ 32 ಫೀಟ್ ವರೆಗೆ, ಮ್ಯಾಕ್ಸಿಮಮ್ 32 ಫೀಟ್. 32 ಫೀಟ್ಗಿಂತ ಎತ್ತರಕ್ಕೆ ಇದರಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಒಂದು ತೂಕದ ಪ್ರಶ್ನೆ ಮತ್ತೆ ಅದರದ್ದು ಬೇರೆ ಬೇರೆ ಕಾರಣಗಳಿಂದ 32 ಫೀಟ್ಗಿಂತ ಎತ್ತರಕ್ಕೆ ನಮಗೆ ಡೆವಲಪ್ ಮಾಡ್ಲಿಕ್ಕೆ ಇದುವರೆಗೆ ಆಗ್ಲಿಲ್ಲ ಫೈಬರ್ ಅಲ್ಲಿ. ಹಾಗಾಗಿ ಈಗ 18 ಬಿಟ್ಟು 25 ಬಿಟ್ಟು ಮತ್ತೆ 32 ಬಿಟ್ಟಿನ 3 ಮಾದರಿಗಳಲ್ಲಿ ನಾವು ಇಲ್ಲಿ ರೈತರಿಗೆ ತಲುಪಿಸ್ತಾ ಇದ್ದೇವೆ. ತಲುಪಿಸಿದ್ರಿ. ಸರಿ, ಇದರಲ್ಲಿ ಯಾವ ಯಾವ ಉಪಯೋಗಗಳಾಗ್ತವೆ? ಈಗ ಉದಾಹರಣೆಗೆ ಅಡಿಕೆ ಕೊಯ್ಲು ಇರ್ಬೋದು, ಅಥವಾ ಮದ್ದು ಸಿಂಪಡಣೆ ಇದೆಯಾ, ಅಥವಾ ಇನ್ನಿತರ ಗೆಲ್ಲು ಕಡಿಯುವಂತದ ಏನೆಲ್ಲ ಇದರಲ್ಲಿ ಪ್ರಯೋಜನ ಇದೆ ಹೇಳಿ? ಹೌದು, ಇದರಲ್ಲಿ ಈಗ ಚಿಕ್ಕ ದೋಟಿಗಳಲ್ಲೆಲ್ಲ ಈಗ ಮಾವಿನ ಹಣ್ಣು ಕೊಯ್ಯುವಂತದ್ದು, ಹಣ್ಣು ಹಂಪಲು ಕೊಯ್ಯುವಂತದ್ದು ಅಟ್ಯಾಚ್ಮೆಂಟ್ ಗಳನ್ನು ಕೂಡ ನಾವು ಕೊಡ್ತೇವೆ. ಮತ್ತೆ ಗರಗಸ ಕೂಡ ಬರ್ತದೆ. ಅದೆಲ್ಲ ಎಕ್ಸ್ಟ್ರಾ ಎಕ್ಸಸರೀಸ್ ನಮ್ಮ ಬಜೆಟ್ ಅಲ್ಲಿ ನಾವು ಹೇಳುವ ರೇಟ್ ಅಲ್ಲಿ. ಇವಾಗ ಸದ್ಯಕ್ಕೆ ನಾವು ಇಲ್ಲಿ ಅಂದ್ರೆ ಹೆಚ್ಚಿನಾಗಿ ಕೇಳುವುದು ಮದ್ದು ಬಿಡುವಂತದ್ದು ಮತ್ತೆ ಅಡಿಕೆ ಕೊಯ್ಯುವಂತದ್ದು, ಅದು ಎರಡಕ್ಕೆ ಸೇರಿ ನಾವು ಒಂದು ಇದು ಮಾಡ್ತೇವೆ. ಮತ್ತೆ ಎಕ್ಸ್ಟ್ರಾ ಎಕ್ಸಸರೀಸ್ ಆಗಿ ನಾವು ಹಣ್ಣು ಹಂಪಲು ಕೊಯ್ಯುವಂತ ಬಕೆಟ್ ಕೂಡ ಬರ್ತದೆ, ಮತ್ತೆ ಗರಗಸಗಳು ಕೂಡ ಬರ್ತವೆ. ಹಾಗಾಗಿ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡುವಂತ ಪ್ರಾಡಕ್ಟ್ ನಾವು ಕೊಡುವಂತದ್ದು. ಸರಿ, ಒಳ್ಳೇದು. ಈಗ ದೋಟಿಗಳು ಅಲ್ಲದೆ ಬೇರೆ ನಿಮ್ಮಲ್ಲಿ ಯಾವ ಯಾವ ಪ್ರಾಡಕ್ಟ್ ಗಳಿವೆ ಹೇಳಿ? ದೋಟಿಗಳಲ್ಲದೆ ಈಗ ಮುಂದಿನ ದಿನಗಳಲ್ಲಿ ನಾವು ಇದೇ ಫೈಬರ್ ಅಲ್ಲಿ ನಾವು ಲ್ಯಾಡರ್ ಅನ್ನು ಕೂಡ ಮಾಡುವಂತ ಯೋಚನೆಯಲ್ಲಿ ಇದ್ದೇವೆ. ಈಗ ಮಾದರಿಗಳನ್ನು ಮಾಡಿಕೊಂಡು ಇಟ್ಟಿದ್ದೇವೆ. ಅದು ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ರೈತರಿಗೆ ಪರಿಚಯ ಮಾಡ್ತೇವೆ. ನೋಡಿ ಸರ್, ನಮ್ಮಲ್ಲಿ ವಿಶೇಷವಾಗಿ ಒಂದು ಈ ಹಾರೆಗಳಿಗೆ ಹಾಕುವಂತ ಕಣೆ, ಈಗ ಇದು ಯೂಶುವಲ್ ಆಗಿ ನಾವು ಕಾಡಿನಿಂದಲೇ ಸಂಗ್ರಹ ಮಾಡ್ತಾ ಇದ್ದದ್ದು. ಒಂದು ಹಾಲನ್ನು ಇದಕ್ಕೆ ಮಾಡಿ ಒಂದು ದಿವಸದ ಕೆಲಸ ಇದು ಫೈಬರ್ ಅಲ್ಲಿ ಇದನ್ನು ನಾವು ಅಭಿವೃದ್ಧಿಪಡಿಸಿದ್ದೇವೆ. ಇದು ಅತ್ಯಂತ ಸುಲಭದಲ್ಲಿ ಒಂದು ರೈತರಿಗೆ ಇದು ಒಂದು ಕಣೆಗಳು ಸಿಗ್ತವೆ. ಹೌದು, ಇದನ್ನು ಹಾಕಿಕೊಳ್ಳುವಂತ ವಿಧಾನ ಕೂಡ ಇದಕ್ಕೆ ಬೇರೆ ಏನು ಇದರಲ್ಲಿ ಕಷ್ಟ ಇಲ್ಲ. ನೋಡಿ, ಹೀಗೆ ಲಾಕಿಂಗ್ ಸಿಸ್ಟಮ್ ಅಲ್ಲಿ ಇರುವಂತದ್ದು. ಹೌದು, ನೋಡಿ ಇದೀಗ ತೆಗೆಯುವಂತದ್ದು, ತೆಗೆಯುವುದು. ಯಾವುದೇ ಸೈಜಿಗೆ, ಎಲ್ಲ ಸೈಜಿನ ಹಾರೆಗಳಿಗೂ ಅಥವಾ ಪಿಕಸ್ಸಿಗೂ ಯಾವುದಕ್ಕೂ ಇದು ಸೆಟ್ ಆಗುವ ಹಾಗೆ ಇಲ್ಲಿ ಇದನ್ನು ಲಾಕ್ ಮಾಡಿಕೊಂಡ್ರೆ ಆಯ್ತು. ಬಹಳ ಸುಲಭದಲ್ಲಿ ಆಗುವಂತದ್ದು ಇದು ಹೆಚ್ಚು ಪರಿಚಯ ಆಗಿಲ್ಲ, ಆಗ್ಲಿಲ್ಲ. ಪರಿಚಯ ಮಾಡುವಂತ ಉದ್ದೇಶ ಇದೆ. ಖಂಡಿತ ಇದಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೂಡ ಬರ್ತದೆ. ಹೌದು, ಯಾಕಂದ್ರೆ ಈ ತರ ಪರಿಚಯ ಇಷ್ಟರಿಗೆ ನಡೆದಿಲ್ಲ. ಅದು ಕಬ್ಬಿಣದ ಕಣೆಗಳನ್ನು ಹಾಕ್ತಿದ್ರು, ಕೊಟ್ಟು ಅದಕ್ಕೆ ವೆಲ್ಡ್ ಮಾಡಿ ಅದಕ್ಕೆ ಇನ್ನಷ್ಟು. ಇದರಲ್ಲಿ ಏನು ಕೆಲಸ ಇಲ್ಲ, ಹಾಕಿಕೊಳ್ಳುವುದು, ಲಾಕ್ ಮಾಡಿಕೊಳ್ಳುವುದು. ನಮ್ಮಲ್ಲಿ ಈಗ ಬಹುಬೇಡಿಕೆಯಲ್ಲಿ ಇರುವಂತದ್ದು ಫೈಬರ್ ದೋಟಿಗಳು. ಫೈಬರ್ ದೋಟಿಯಲ್ಲಿ ಬೇರೆ ಬೇರೆ ಮಾದರಿಗಳಿದ್ದಾವೆ. ಇದೊಂದು ಸಣ್ಣ ದೋಟಿ, ಇದು ನೋಡಿ, ಇದು ಖಾಲಿ ದೋಟಿ, ವಿದೌಟ್ ಎನಿ ಅಟ್ಯಾಚ್ಮೆಂಟ್, ಏನು ಅಟ್ಯಾಚ್ಮೆಂಟ್ ಗಳಿಲ್ಲದೆ ಇದನ್ನು ನಾವು ಗ್ರಾಹಕರಿಗೆ 2500 ಕೊಡ್ಬೋದು. ಕಡಿಮೆ ರೇಟ್. ಮತ್ತೆ ಅಟ್ಯಾಚ್ಮೆಂಟ್ ಗಳಿಗೆ ತಕ್ಕಂತೆ ಅದರ ರೇಟ್ಗಳಲ್ಲಿ ಕೂಡ ವ್ಯತ್ಯಾಸ, ಇದರಲ್ಲಿ ಕೂಡ ವ್ಯತ್ಯಾಸ ಬರ್ತದೆ. ಹಾಗೆ ಬೇರೆ ನೋಡಿ, 18 ಬಿಟ್ಟಿದ್ದು ಉಂಟು, 25 ಬಿಟ್ಟಿದ್ದು, 32 ಬಿಟ್ಟಿದ್ದು. ಮತ್ತೆ ಮುಂದಿನ ದಿನಗಳಲ್ಲಿ ನಾವು ಲ್ಯಾಡರ್ ಅನ್ನು ಕೂಡ ಫೈಬರ್ ಅಲ್ಲಿ ಮಾರ್ಕೆಟಿಂಗ್ ಮಾಡುವ ಯೋಜನೆಯಲ್ಲಿ ಇದ್ದೇವೆ. ಇದು ನೋಡಿ, ಇದು 20 ಬಿಟ್ಟಿನ ಲ್ಯಾಡರ್. ಇದರಲ್ಲಿ 8 ಬಿಟ್ಟಿದ್ದು ಪೈಪ್ಗಳಿಗೆ ಇದು ಮಾಡಿಕೊಂಡು ನಾವು ಮಾಡುವಂತದ್ದು, ಅಸೆಂಬ್ಲಿ ಮಾಡಿಕೊಂಡು. 8 ಬಿಟ್ಟಿಗೆ. ಹೌದು. ಎಷ್ಟು ಬರುತ್ತೆ ಈ ಲ್ಯಾಡರ್ಗೆ? 20 ಫೀಟ್ ಲ್ಯಾಡರ್ಗೆ ಅಂದಾಜು? ಅಲ್ಲ, ಅಂದಾಜು ನಾನು ಈಗ ಬೆಲೆ ಹೇಳಲಿಕ್ಕೆ ಆಗುದಿಲ್ಲ. ಈಗ ನಾವು ಪ್ರತ್ಯಕ್ಷ ಮಾಡ್ತಾ ಇದ್ದೇವೆ. ಹೌದು, ಅದನ್ನು ಮುಂದಿನ ದಿನದಲ್ಲಿ ಅದನ್ನು ಕೂಡ ನಾವು. ಸರಿ. ಆಮೇಲೆ ಇದ್ರದ್ದು ಬಗ್ಗೆ ಒಂದು ಸ್ವಲ್ಪ ವಿಚಾರಗಳನ್ನು ಹೇಳ್ತೀರಾ? ಇದು ನೋಡಿ, ಈಗ ಇದನ್ನು ತೋರಿಸುವ. ಇದರಲ್ಲಿ ನಾವು ಕತ್ತಿ ಕೂರಿಸಿದ್ದೇವೆ. ಹೌದು. ಈಗ ಸಾಮಾನ್ಯವಾಗಿ ಸ್ಪ್ರೇ ಎಲ್ಲರೂ ನೋಡಿರ್ತಾರೆ. ಇದು ಕತ್ತಿ ಕೂರಿಸಿದಂಥದ್ದು. ಇದು 32 ಫೀಟಿನ ದೋಟಿ. ಸರಿ. ಇದು ನೋಡಿ, ಇದು ಕತ್ತಿಯನ್ನು ಹೀಗೆ ಕ್ಲಾಂಪ್ ಸಿಸ್ಟಮ್ ಅಲ್ಲಿ ಕ್ಲಿಪ್ ಮಾಡುವಂಥದ್ದು. ಇದನ್ನೀಗ ಎಳೆದು ಇಲ್ಲಿ ಮಾರ್ಕಿಗೆ ಸೆಟ್ ಮಾಡಿಕೊಂಡು. ಎಷ್ಟು ಉದ್ದ ಬರ್ತದೆ ಒಂದೊಂದು? ಇದು 8 ಫೀಟ್. 8 4 32. ಅಂದ್ರೆ ಇಜ್ಜಿಯಲ್ಲಿ ದೊಡ್ಡ ದೋಟಿ ಅಂದ್ರೆ. ಹೌದು. ಅದು ಯಾರು ಹಿಡ್ಕೊಳ್ಬೇಕಾಗಿಲ್ಲ ಎದುರುಗಡೆ? ಅದೇ ಇಲ್ಲ, ಏನಿಲ್ಲ. ತೂಕ ಕಡಿಮೆ ಇದ್ದ. ಇದು ಉದ್ದ ಆಗಿರೋದಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಇದ್ದವರು ಸುಲಭದಲ್ಲಿ ಮಾಡ್ತಾರೆ, ಪ್ರಾಕ್ಟೀಸ್ ಇಲ್ಲದ್ರೆ ಸ್ವಲ್ಪ ಕಷ್ಟ ಆಗ್ತದೆ. 25 ಅಡಿದೆಲ್ಲ ಆರಾಮ್ಸೆ ಯಾರು ಕೂಡ ಮಾಡಿಕೊಳ್ಬಹುದು ಅಂತ. ಇದೀಗ 32 ಫೀಟ್ ಎತ್ತರದಿಂದ ಕೊಯ್ಬಹುದು ಯಾವುದೇ ಗೆಲ್ಲು. ಹೌದು. ನೋಡಿ, ಎಷ್ಟು ತೂಕ ಇದೆ ಇದು? ಇದು 3.5 kg ತೂಕ. 3.5 kg ತೂಕ ಇದೆ. ಹೌದು. ಸರಿ, ನಾನು ಒಮ್ಮೆ ಎತ್ತಿ ನೋಡ್ತೇನೆ. ಹಿಡ್ಕೊಳ್ಳಿ. ನನಗೆ ಕೃಷಿಯಲ್ಲಿ ಅನುಭವ ಇಲ್ಲದಿದ್ರು ಸ್ವಲ್ಪ ಮಟ್ಟಿಗೆ ಗೊತ್ತಿದೆ ಅಷ್ಟೇ. ಈಗ ಬರ್ತಲ್ಲ? ಹೌದು. ಇದು ನಿಮಗೆ ಉದ್ದದ ಸ್ವಲ್ಪ ಇದಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತದೆ. ಇದನ್ನು ಸ್ವಲ್ಪ ಹತ್ತಿರ ಮಾಡಿಕೊಂಡ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಎತ್ತಬಹುದು. ಸರಿ.
ಈಗ ಎಷ್ಟು ದೂರದಿಂದ ಎತ್ತರದಿಂದ ಹಾಕಿದ್ರು ಏನು ಮುರಿಯೋದು ಇಲ್ಲ, ಏನಾಗುದಿಲ್ಲ, ಏನ್ ತೊಂದ್ರೆ ಆಗೋದು? ಏನು ತೊಂದರೆ ಇಲ್ಲ. ಹಾಕ್ತೀರಿ ಮೇಲಿಂದ? ಹಾಕಿ ತೋರಿಸುವ. ಒಮ್ಮೆ ಹಾಕಿ ಮೇಲಿಂದ ಕೆಳಗೆ ಹಾಕಿ. ಹಾಕಿ. ಇನ್ನು ಆ ಕತ್ತಿ ಬದಲು ಅದಕ್ಕೆ ಇದನ್ನ ಜೋಡಿಸುವಂಥದ್ದು. ಹೌದು. ಹೌದು. ನೋಡಿದ್ರಲ್ಲ ವೀಕ್ಷಕರೇ, ಈಗಾಗಲೇ ನಾವು ಕಡಬ ಕೇಂದ್ರದ ದೇವಸ್ಯ ಹೈಡ್ರೋಮೆಟ್ರಿಕ್ ಇಂಡಸ್ಟ್ರಿಗೆ ಬಂದಿದ್ದೇವೆ. ಬಹಳಷ್ಟು ಕಸ್ಟಮರ್ಸ್ ಕೂಡ ಬಂದಿದ್ದಾರೆ ಇದನ್ನು ಪರ್ಚೇಸ್ ಮಾಡಲಿಕ್ಕೆ. ಅದೇ ರೀತಿಯಲ್ಲಿ ಅವರಿಂದ ವಿವಿಧ ರೀತಿಯ ಏಣಿಗಳಿರ್ಬೋದು, ವಿವಿಧ ರೀತಿಯ ದೋಟಿಗಳನ್ನು ನಮಗೆ ಪ್ರಾತ್ಯಕ್ಷತೆಯನ್ನು ಬಹಳ ಚೆನ್ನಾಗಿ ತೋರಿಸಿದ್ದಾರೆ. ಎಲ್ಲ ಪ್ರಾತ್ಯಕ್ಷತೆಯನ್ನು ತಾವು ನೋಡಿ, ವೀಕ್ಷಕರು ನೋಡಿ, ಇನ್ನಷ್ಟು ಜನ ಇವರ ಇದಕ್ಕೆ ಕೃಷಿಕರಿಗೆ ಉಪಯೋಗ ಆಗತಕ್ಕಂತಹ ಇಂಥ ಉಪಕರಣಗಳನ್ನು ತಾವು ತಗೊಳ್ಬೋದು. ಕಡಿಮೆ ರೇಟಿನಲ್ಲಿ ಕೂಡ ಸಿಗ್ತದೆ, ಜಾಸ್ತಿ ಮಧ್ಯಮ ರೇಟಲ್ಲಿದೆ, ಜಾಸ್ತಿ ರೇಟಲ್ಲಿದೆ. ಹಾಗೆ ಹೈಟಲ್ಲಿ ಕೂಡ ಅಷ್ಟೇ, ಸುಮಾರು 18 ಫೀಟಿಂದ ಸುಮಾರು 32 ಫೀಟಿನವರೆಗೆ ಅವರ ದೋಟಿಗಳು ಕೂಡ ಇರ್ತದೆ ಎಂಬುದನ್ನು ತಾವು ಈಗಾಗಲೇ ಗಮನಿಸಿರ್ಬೋದು. ಎಲ್ಲ ರೀತಿಯ ದೋಟಿಗಳಿರ್ಬೋದು ಅಥವಾ ಇನ್ನಿತರ ಉಪಕರಣಗಳನ್ನು ಅವರು ಬಹಳ ಎಲ್ಲ ರೀತಿಯಲ್ಲಿ ಒಳ್ಳೆತನದಲ್ಲಿ ಅವರು ತೋರಿಸಿದ್ದಾರೆ. ಅದನ್ನೆಲ್ಲ ತಾವು ವೀಕ್ಷಿಸಿದಿರ. ಇನ್ನಷ್ಟು ಅವರ ಈ ಒಂದು ಇಂಡಸ್ಟ್ರಿ ದೇವಸ್ಯ ಹೈಡ್ರೋಮ್ಯಾಟಿಕ್ ಇಂಡಸ್ಟ್ರಿ ಇನ್ನಷ್ಟು ಅಭಿವೃದ್ಧಿ ಆಗಲಿ ಮತ್ತು ಬಹಳಷ್ಟು ಕಸ್ಟಮರ್ಸ್ ಕೂಡ ಅವರ ಈ ಒಂದು ಇಂಡಸ್ಟ್ರಿಗೆ ಬರಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಇನ್ನಷ್ಟು ಸುದ್ದಿಯೊಂದಿಗೆ ನಾವು ಮುಂದಿನ ಸಲದಲ್ಲಿ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.